ಆ ನಂತರ ಶುದ್ಧೋಧನ ತಿರುಗಿ ನೋಡಿದಾಗ ಆ ಮಗು ಎಚ್ಚರದಲ್ಲಿತ್ತು, ತೋರಿಸಿದ ಅಂತ ಹೇಳಿ ಹೇಳ್ತಾರೆ. ಅಣ್ಣ ಬಸವಣ್ಣ ಇಡೀ ಜಗತ್ತಿಗೆ ಸಮಾನತೆಯನ್ನ ಸಾರಿದರು. ಇವತ್ತು 21ನೇ ಶತಮಾನದಲ್ಲಿಯೂ ಕೂಡ ನಾವು ಮಾತನಾಡುವಂಥದ್ದು ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ. ಇವತ್ತಿಗೂ 21ನೇ ಶತಮಾನದಲ್ಲಿ ನಾವು ಮಾತನಾಡುವಂಥದ್ದು ಸಮಾನತೆಯ ಬಗ್ಗೆ. ಇವತ್ತಿಗೂ 21ನೇ ಶತಮಾನದಲ್ಲಿ 22ನೇ ಶತಮಾನದ ಹೊಸ್ತಿಲಲ್ಲಿ ನಾವು ಮಾತನಾಡುವಂಥದ್ದು ಜಾತೀಯತೆಯ ಬಗ್ಗೆ, ಅಸ್ಪೃಶ್ಯತೆಯ ಬಗ್ಗೆ. ಆದರೆ ಇವತ್ತಿಗೆ 900 ವರ್ಷಗಳ ಹಿಂದೆ ಈ ಜಗತ್ತಿಗೆ ಅಕ್ಕ ಮಹಾದೇವಿಯನ್ನ ಪರಿಚಯ ಮಾಡಿಕೊಟ್ರು.